ಹುಡುಗರಿಗೂ ಅಜ್ಜಿಗೂ ದೋಸ್ತಿ ಆಯಿತು. ಆ ಶಂಕರ ಅಜ್ಜಿಗೆ ಕೃತಜ್ಞತೆ ಸಲ್ಸಾಕ ಕಟ್ಕೊಂಬಂದಿದ್ದ ಬುತ್ತ್ಯಾಗಿಂದ 2 ರೊಟ್ಟಿ ಕೊಟ್ಟ. ಸಿದ್ಧಾರೂಢಪ್ಪ ಪ್ರೀತಿಲಿ ತಿಂದ. ಆ ಸಣ್ಣ ಸಣ್ಣ ಹುಡುಗರು ಕೂಡ, ಸಣ್ಣ ಹುಡುಗ ಆಗಿಬಿಟ್ಟ ಅಜ್ಜ. ಆ ಹುಡುಗರು ಕೂಡ ಚೆಂಡು, ಬೊಗರಿ, ಗಾಳಿಪಟ ಆಟ ಆಡಕತ್ತ. ಅವರ ಸವಿ ಸವಿ ಮಾತು ಮಕ್ಕಳಿಗೆ ರುಚಿ ಹತ್ತಿದವು. ಹುಡುಗರಿಗೆ ಅವ್ರಿಗೆ ದೋಸ್ತಿ ಆಯಿತು. ಆಟದೊಳಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಹೊತ್ತು ಮುಳುಗೇತಿ. ದನ ಇವ್ರ ಹಾದಿ ನೋಡ್ಯಾವ. ಯಾಕೋ ಇವ್ರ ಕರಿ ಎಲ್ಲ ದನ ಹೋಗ್ಯಾವ. ಇವು ಹುಡುಗರು ಆಡಕತ್ಯಾರ. ಹೊತ್ತು ಮುಳುಗನ ಮೈ ಮೇಲೆ ಖಬರು ಬಂತು, ಅಯ್ಯೋ ದನ ಹೋಗ್ಯಾವ, ಹುಚ್ಚ ನಾಳೆ ಬರ್ತೀವಿ ನಾವು, ನಮ್ಮ ದನ ಹೋಗ್ಯಾವಂತ ಅಜ್ಜಿಗೆ ಹೇಳಿ. ಆ ಹುಡುಗರಿಗೆ ತಲೆಯಾಗ ಇನ್ನೂ ಇವ ಮಹಾತ್ಮಂತ ಗೊತ್ತಿಲ್ಲ, ಹುಚ್ಚ ನಾಳೆ ಬರ್ತೀವಂತ ಹೇಳಿ ಆ ಹುಡುಗರು ಓಡಿ ಓಡಿ ಹೊಂಟವ. ಅಷ್ಟ್ರಾಗ ಆ ಊರಿನ ದೊಡ್ಡ ಶ್ರೀಮಂತ ಮೊದಲೇಟಪ್ಪ ಅಂತ ವ್ಯಾಪಾರಿ, ಅವನವು ದನ ಎಲ್ಲ ಮನೆಗೆ ಬಂದವ. ಕಟ್ಟಾಕ ಎಲ್ಲ ಕರ ಬಿಚ್ಕೊಂಡು ಕುಡಿದು ಬಿಟ್ಟಾವ. ಕಟ್ಟೋರಿಲ್ಲದಕ್ಕೆ ಸಿಟ್ಟು ಬಂತು. ಬಾರಿಕೋಲ್ ತಗೊಂಡು ಹೊಂಟ. ಈ ದನ ಕಾಯೋ ಹುಡುಗ ಬಂದಿಲ್ಲಲ್ಲ, ಬಾರ್ಕೋಲ್ ತಗೊಂಡು ಎದುರಿಗೆ ಬಂದ. ಹುಡುಗರು ಓಡಾಕತ್ತು. ಅವ್ರ ದನ ಮೇಷವ್ ಇವ ಶಂಕರ ಬಾರ್ಕೋಲ್ ತಗೊಂಡು ಹಿಂಗೆ ಬಡಿಯಾಕ ಹೋದ್ ಎಪ್ಪ ಹೊಡಿವಾಡ್ರಿ ಅಂದ ಕೂಡಲೇ ಅವ್ ಗಾಬರಿ ಆದ. ಅರೆ ಮೂಕ್ ಮಾತಾಡಕತ್ಯಾನ, ಏನೋ ಇದು? ಹೌನ್ರಿ ಅಪ್ಪ, ಅದಕ್ಕೆ ತಡ ಆತ್ರಿ. ಇವತ್ತು ತೊರೆಯೋವ್ರ ಹಕ್ಕಲಾಗ ಬಾವ್ಯಾಗ ಒಬ್ಬ ಹುಚ್ಚು ಸಿಕ್ಕಾನ್ರಿ, ಅವ್ನು ನನ್ನ ಮಾತಾಡಕ್ಕೆ ಹಚ್ಚಿದ್ರಿ, ಅದಕ್ಕೆ ಅವನು ಕೂಡ ಆಡ್ಕೊಂತ ಹೊತ್ತು ಆತ್ರಿಪ್ಪ, ನನ್ನ ಕ್ಷಮಾ ಮಾಡ್ರಿ ಅಂದ ಕೂಡಲೇ ಇವ್ ಗಾಬರಿ ಆದ. ಹೌದು, ಅವ ಸಿಕ್ಕ, ಅವ ಹುಚ್ಚಲ್ಲ, ಯಾರೋ ಮಹಾತ್ಮದ ನಿವನಿಗೆ ಗೊತ್ತಾಗಿಲ್ಲ. ಶಂಕರ, ನಾಳೆಗೆ ಅವನ ಹತ್ರ ನನ್ನ ಭೇಟಿ ಮಾಡಿಸ್ತೀನು? ಹ್ಞೂನ್ರಿಪ್ಪ, ಭೇಟಿ ಮಾಡಿಸ್ತೀನಿ. ಅವತ್ತು ಬೆಳತನ ನಿದ್ದೆ ಹತ್ತಿಲ್ಲ ಮೊದಲೇ ಟಪ್ಪಗೆ. ಬೆಳಗ್ಗೆ ಎದ್ದು ಕೂಡಲೇ ದನ ಹೊಡ್ಕೊಂಡು ಹುಡುಗರು ಬರುವಾಗ ಬುತ್ತಿ ಕಟ್ಟಿಕೊಂಡು ಬಂದ. ಆ ವೈಶ್ಯನು ಬಂದ. ಸಿದ್ಧಾರೂಢರು ನೋಡಿದ. ಅವ್ರ ಕಣ್ಣಿನೊಳಗೆ ಬ್ರಹ್ಮಜ್ಞಾನದ ತೇಜಸ್ಸು ತುಂಬಿತ್ತು. ಸಾಷ್ಟಾಂಗ ಹಾಕಿದ. ಆ ಮೊದಲೇಟಪ್ಪ ಹುಬ್ಬಳ್ಳಿಗೆ ಮೊಟ್ಟ ಮೊದಲು ಸಿದ್ಧಾರೂಢರನ್ನ ಪರಿಚಯ ಮಾಡಿಸಿದವ ವೈಶ್ಯ ಮೊದಲೇಟಪ್ಪ. ಈ ಕಥೆಯಲ್ಲಿ ಯಾಕೆ ಹೇಳಿದ್ವಿ ಅಂದ್ರೆ, ಅಜ್ಜ ತಲೆ ಮೇಲೆ ಕೈ ಇಟ್ಟಂದ್ರೆ ಮೂಕ್ ಮಾತಾಡ್ತಾನೆ. ಇವತ್ತಿಗೂ ಇತ್ತೀಚಿಗೂ ಅನೇಕ ಮಂದಿಗಿಂಥದ್ದು ಅನುಭವ ಆಗೈತಲ್ಲ. ಯಾರ ಮಕ್ಕಳಿಗೆ ದೌಡು ಮಾತು ಬಂದಿಲ್ಲ, ಮಾತು ಬರಲಿಲ್ಲದ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಿ ಗದ್ದಿಗೆಗೆ ಹಣೆ ಹಚ್ಚಿ ಅಭಿಷೇಕ ಮಾಡಿಸಿ ಅಲ್ಲಿ ಪ್ರಸಾದ ಉಣಿಸ್ಕೊಂಡು ಬಂದ್ರೆ ಮುಂದೆ ತೊದಲಿಸುವಂಥ ಮಕ್ಕಳು ಮಾತಾಡಕ್ಕೆ ಚಲೋ ಮಾಡ್ತಾವ. ಇವತ್ತಿಗೂ ಅಲ್ಲಿ ಪವಾಡ ನಡೀತೈತಿ. ಮೂಕಂ ಕರೋತಿ ವಾಚಾಲಂ. ಕುರುಡನು ಜಗದ್ವೈಚಿತ್ರವನ್ನು ನೋಡುವಂಥವನಾಗುವನು. 2ನೇ ಶಬ್ದ ಹೇಳ್ತಾರೆ. ಯಾವ ಡಾಕ್ಟರ್ ರಿಪೇರಿ ಮಾಡೋಕ್ಕಾಗಲಾರದನ್ನ ಅಜ್ಜ ಮಾಡಿದಾನ. ಕಣ್ಣು ಹೋದವು, ಕಣ್ಣು ಬಂದಾವು. ನಮ್ಮ ಗುರುಗಳ ಸ್ಥಾನ ಐರಣಿ ಹೊಳೆ ಮಠದಾಗ ಮುಪ್ಪಿನಾರ್ಯ ಪರಮಹಂಸರು ಅಂತ ದೊಡ್ಡ ಮಹಾತ್ಮರು, ಸಿದ್ಧಾರೂಢ ಶಿಷ್ಯರವರು. ಅವ್ರ ಸೇವಾ ಮಾಡಕ್ಕೆ ಒಬ್ಬ ಹೆಣ್ಮಗಳಿದ್ಲು, ದೇವಕ್ಕಮ್ಮ ಅಂತ. ದೇವಿಕಾ ಆಕಿ ಹೆಸರು. ಅಜ್ಜೋರು ಸಣ್ಣ ಕೂಸಿದ್ದ ಹುಡುಗಿದ್ದಾಗಿಂದನೂ ಅಜ್ಜನ ತೊಡೆ ಮೇಲೆ ಬೆಳೆದ ಹುಡುಗಿಕ್ಕೆ. ವಯಸ್ಸಿಗೆ ಬಂದ್ಲು, ಮದುವೆ ಮಾಡಿದ್ರು. 2-3 ಹೆಣ್ಣು ಹುಟ್ಟಿದ್ವು. ಆನಂತರ ಅಜ್ಜನ ಆಶೀರ್ವಾದದಿಂದ ಒಂದು ಗಂಡು ಮಗ ಹುಟ್ಟಿದ. ಇದು ಇತ್ತೀಚೆಗೆ ನಡೆದ ಪವಾಡ ಕೇಳ್ರಿ. ರಾಜು ಅಂತ ಅವನ ಹೆಸರು, ದೇವರಾಜ್ ಅಂತ ಅವನ ಹೆಸರು. ಹುಟ್ಟಿದಾಗ ಮಗು ಚೆನ್ನಾಗೇನೆ ಇತ್ತು. ಒಂದು 2-2.5 ವರ್ಷದ ಹುಡುಗ ಇದ್ದಾಗ ಹೊಳಿ ದಂಡಿಗೆ ಆಡಕತ್ತಿತ್ತಂತ. ಎಷ್ಟೊತ್ತು ಉಣ್ಣಾಕ ಬರುವಲ್ಲಂತ ಈಕಿ ಹೋಗಿದಾಳ. ಉಣ್ಣಾಕ ಕರೆಯಾಕ ನೋಡಿ ಎತ್ಕೊಳಕ್ಕೆ ಹೋಗ್ಯಾಳ. ನೋಡ್ತಾಳ, ಕಣ್ಣು ಹಿಂಗಾಗಿದ್ದು. ಒಂದು ಇತ್ಲಾಗ ನೋಡ್ತಿತ್ತು, ಒಂದು ಇತ್ಲಾಗ ನೋಡ್ತಿತ್ತು. ಕಣ್ಣು ಸ್ವಟ್ಟಾಗಿದ್ದು ಕಣ್ಣು. ಹಿಂಗೆ ಯಾಕಾತು? ದೇವು ಆಡಕತ್ತಿತ್ತು ಸಣ್ಣ ಹುಡುಗಂತ. ದೇವರಾಜ ಏನಾಯ್ತು ಆ ಕಣ್ಣು ಸರಿ ಮಾಡಕ್ಕೆ ಗುದ್ದಾಡ್ಯಾಳ, ಆಗಿಲ್ಲ. ಗಾಬರಿಯಾಗಿ ಅಜ್ಜನ ಕಡೆ ಕರ್ಕೊಂಡು ಹೋದ್ಲಂತ. ಮುಪ್ಪಿನಾರೆ ಅಜ್ಜನ ಕಡೆ ಕರ್ಕೊಂಡು ಹೋದ್ಲು. ಈ ಘಟನೆ ಆಗೋದಕ್ಕಿಂತ 2 ತಿಂಗಳ ಹಿಂದೆ ಒಂದು ಪ್ರಸಂಗ ಆಗಿತ್ತು ರೀ. ಆ ಅಮ್ಮನ್ನ
ಉತ್ತರ ಭಾರತದಿಂದ ಒಬ್ಬರು ಸಾಧುರು ಬಂದಿದ್ದರು. ಅವರಿಗೆ ಸಿದ್ಧಾರೂಢ ದರ್ಶನ ಮಾಡಿಸಾಕ ಈ ಅಮ್ಮನ ಜೊತೆ ಮಾಡಿ ಮುಪ್ಪಿನಾರ್ಯರು ಹುಬ್ಬಳ್ಳಿಗೆ ಅಜ್ಜಷ್ಟೊತ್ತಿ ದೇಹ ಬಿಟ್ಟಿದ್ರು, ಗದ್ಗಿ ದರ್ಶನ ಕಳಿಸಿದ್ರು. ಆ ಸಾಧು ಸಾಧು ಏನಂದ್ಬಿಟ್ಟ, ಇದು ಏನು ದೊಡ್ಡದಂತ ಇಲ್ಲಿ ನಾನು ಕರ್ಕೊಂಬಂದ್ರು, ಇದು ಒಂದು ಸ್ವಾಮಿ ಸಮಾಧಿ. ಅವರು ಉತ್ತರ ಭಾರತ ಹಿಂದಿ ಭಾಷೆದಾಗ ಏನಂದವ, ಖಬರಸ್ತಾನ್, ಇದು ಒಂದು ಖಬರಸ್ತಾನ್, ಇದನ್ನು ನೋಡಕ್ಕೆ ಇಲ್ಯಾಕೆ ಕಳಿಸಿದ್ರು ನನ್ನ ಅಂತ ಅವನಂದದ್ದು ಬಾಯಾಗಿ ಇಟ್ಕೊಂಡು ಬಂದು ಈಕಿನೂ ಅಜ್ಜನ ಮುಂದೆ ಅಂದುಬಿಟ್ಲು, ಅದೇನು ಖಬರಸ್ತಾನ್ ಅಂತ, ಅದನ್ನು ನೋಡಕ್ಕೆ ನನ್ಯಾಕೆ ಕಳಿಸಿದಿ. ಅವಾಗ ಮುಪ್ಪಿನಾರ್ಯರು ಕಿವಿ ಮೇಲೆ ಕೈ ಇಟ್ಕೊಂಡ್ಬಿಟ್ರು. ನನ್ನ ಗುರುಗಳ ಸಮಾಧಿ ಬಗ್ಗೆ ಖಬರಸ್ತಾನ್ ಅಂದುಬಿಟ್ಲಲ್ಲ ದೇವಿಕಾ, ಇನ್ನೊಮ್ಮೆ ಈ ಶಬ್ದ ನಿನ್ನ ನ್ಯಾಲಿಗೆಗೆ ಬಂತಂದ್ರೆ ನ್ಯಾಲಿಗೆ ಕೊಯ್ದು ಬಿಡ್ತೀನಿ, ಬ್ಯಾರೆದವರಾಗಿದ್ರೆ ಕಪಾಳಕ್ಕೆ ಬಿಡಿತಿದ್ದೆ. ಏನಂದೆ ನೀನು ಮಹಾತ್ಮರ ಸಮಾಧಿಗೆ ಖಬರಸ್ತಾನ? ಅವತ್ತು ಇದು 2 ತಿಂಗಳ ಹಿಂದೆ ನಡೆದ ಘಟನಾ. ಇವತ್ತಂದ್ರು ಕಣ್ಣು ಸೊಟ್ಟಾಗಿ ಅವ ಅಜ್ಜನ ಕಡೆಗೆ ಬಂದ್ಲು. ಅಜ್ಜಂದ, ಮುಪ್ಪಿನಾರೆ ಅಜ್ಜಂದ, ನಾ ಏನು ಮಾಡ್ಲವ, ಡಾಕ್ಟ್ರ್ ಕಡೆಗೆ ತೊಗೊಂಡು ಹೋಗಂದ್ರು. ಯಾ ಡಾಕ್ಟ್ರ್ ಕಡೆಗೆ? ಹುಬ್ಬಳ್ಳಿ ಡಾಕ್ಟ್ರ್ ಕಡೆಗೆ ತೊಗೊಂಡು ಹೋಗಂದ್ರ ಅಜ್ಜ. ಅರ್ಥ ಆಗಿಲ್ಲಕ್ಕಿಗೆ. ಈಕಿ ಕೂಸ್ ತಗೊಂಡ ಹುಬ್ಬಳ್ಳಿಯಾಗ ಜೋಶಿ ಡಾಕ್ಟ್ರ್ ಕಡೆಗೆ ಬಂದ್ಲು, ಕಣ್ಣಿನ ಡಾಕ್ಟ್ರ್ ಕಡೆಗೆ. ಅಜ್ಜ ಯಾ ಡಾಕ್ಟ್ರಿಗೆ ಹೇಳಂಗೆ ಅರ್ಥ ಆಗಿಲ್ಲ. ಹುಬ್ಬಳ್ಳಿ ಡಾಕ್ಟ್ರ್ ಅಂದ ಕೂಡಲೇ ಜೋಶಿ ಡಾಕ್ಟ್ರ್ ಕಡೆಗೆ ತೊಗೊಂಡು ಬಂದಾಳ. ಅವರೆಲ್ಲ ಚೆಕ್ ಮಾಡ್ಯಾರ, ಗುದ್ದಾಡ್ಯಾರ, ಅಂದಾರ, ಇಲ್ಲವ ನಿನ್ನ ಕೂಸಿನ ಕಣ್ಣು ನೆಟ್ಟಗಾಗೋದಿಲ್ಲ, ಹೋಗು. ಅದು ಒಂದು ಕಣ್ಣು ಇತ್ಲಾಗ ಒಂದು ಕಣ್ಣು ಇತ್ಲಾಗ ಗುಡ್ಡಿ ತಿರುಗಿಬಿಟ್ಟಾವ, ನೆಟ್ಟಗೆ ಕಾಣುವಲ್ದದಕ್ಕೆ ಕೊಳೋ ಅಂತ ಅಳ್ಕೊಂತ. ಹೊಳ್ಳಿ ತಾಂಬೆ ಅವ್ರ ಮನಿತನ ಐತೆ, ದೊಡ್ಡ ಶ್ರೀಮಂತರು, ಅವ್ರ ಮನೆಗೆ ಬಂದಾರ. ಅಜ್ಜ ಪತ್ರ ಹಾಕಿದ್ರಂತ ಮುಪ್ಪಿನಾರ್ಯರಿಗೆ ಗೊತ್ತಾಯ್ತು ಈಕಿ ಡಾಕ್ಟ್ರ್ ಅಂದ್ರೆ ಅಲ್ಲಿ ಹೋಗ್ಯಾಳ. ಪತ್ರದಾಗ ಬರೆದಿದ್ರು, ಹುಚ್ಚಿ ಆ ಡಾಕ್ಟ್ರ್ ಅಲ್ಲ, ಭವರೋಗ ವೈದ್ಯನಾಗಿರುವಂಥ ಜಗದ್ಗುರು ಸಿದ್ಧಾರೂಢಜ್ಜನ ಗದ್ದಿಗೆ ನಿನ್ನ ಮಗನ ತಗೊಂಡೋಗು, ನಿನ್ನ ಮಗನ ಕಣ್ಣು ನೆಟ್ಟಗಕ್ಕವಂತ ಪತ್ರ ಹಾಕಿದ್ದರು. ತಕ್ಷಣ ತಾಂಬೆಯವ್ರ ಮನೆಗೆ ಪತ್ರ ಬಂದಿತ್ತು. ಆ ಕೂಸು ಹೆಗಲ ಮೇಲೆ ಹಾಕ್ಕೊಂಡ ಅಜ್ಜನ ಕಡೆಗೆ ಬಂದ್ಲು. ಅಜ್ಜಗೆ ಬೇಡ್ಕೊಂಡ್ಲು, ಅಜ್ಜ ನಿನಗೆ ಅಭಿಷೇಕ ಮಾಡಿಸ್ತೀನಿ ಅಜ್ಜ, ನನ್ನ ಮಗನ ಕಣ್ಣು ನೆಟ್ಟಗೆ ಮಾಡಂತ ಬೇಡ್ಕೊಂಡ. ಅವಾಗ ಈಗ ಒಂದು 30 ವರ್ಷದ ಹಿಂದೆ ನಡೆದ ಕಥೆ ಇದು. 30-40 ವರ್ಷ ಆದ್ಮೇಲೆ, 40 ವರ್ಷದ. ಅವಾಗ ಡೈರೆಕ್ಟ್ ಮೂಲ ಮೂರ್ತಿಗೆ ಅಭಿಷೇಕ ಮಾಡ್ತಿದ್ರಿ. ಈಗ ಬೆಳ್ಳಿ ಮೂರ್ತಿಗೆ ಹೊರಗೆ ಮಾಡ್ತಾರೆ, ಮೊದಲು ಆ ಕಲ್ಲಿನ ಮೂರ್ತಿಗೆ ಮಾಡ್ತಿದ್ರು. ಅದು ಕೊಡಗಟ್ಲೆ ಅಭಿಷೇಕ ಸುರಿದು ಹಿಂಗೆಲ್ಲ ತಿಕ್ಕೋದು ಅಜ್ಜನ ಮೈ. ಈಕಿ ಮುಂದೆ ತಿಕ್ಕಾಕತ್ಯಾಳ, ಕೂಸು ಬಗಲಾಗ ಹಿಡ್ಕೊಂಡು ಎಲ್ಲ ಒಕ್ಕ ಅಂತೇಳಿ ತಾಂಬೆಯವ್ರ ಮಗಳು ಆಕಿ ಬಗಲಾಗ ಕೂಸು ಹಿಡ್ಕೊಂಡು ಹಿಂದೆ ಅಜ್ಜನ ಬೆನ್ ತಿಕ್ಕಾಕತ್ಯಾಳ. ಅಜ್ಜನ ಹಿಂಗೆ ಕೈ ಅದಾವಲ್ಲ, ಆ ಕೈ ಸಂದ್ರ್ಯಾಗ ಬಗಲಾಗ ಆಕಿ ನೆದರ್ ಆ ಕೂಸಿನ ಮೇಲೆ ಹೋಗೈತಿ. ಬಗಲಾಗಿಂದ ನೋಡಕತ್ಯಾಳ. ಆ ದೇವರಾಜನ ಸೊಟ್ಟಗಿದ್ದ ಕಣ್ಣು ನೆಟ್ಟಗಾಗ್ಯಾವ, ಸೊಟ್ಟಗಿದ್ದ ಕಣ್ಣು ಇನ್ನೂ ಅಭಿಷೇಕ ಮಾಡಾಕತ್ಯಾಳ. ಕಣ್ಣು ಶಿದ ಆಗ್ಯಾವ, ಕಣ್ಣು ಬರೋಬರಿ ಆಗ್ಯಾವ, ಕಣ್ಣು ಕಾಣಕತ್ಯಾವ. ಕಣ್ಣೀರು ಹಾಕಿ ಆನಂದದಿಂದ ಅಜ್ಜಿಗೆ ಅಭಿಷೇಕ ಮಾಡಿ, ನಿಜವಾದ ಭವರೋಗ ವೈದ್ಯ ನೀನೇ ಅಪ್ಪ, ಡಾಕ್ಟರ್ ಅಂದ್ರೆ ತಪ್ಪು ತಿಳ್ಕೊಂಡಿದ್ನಿ ಅಜ್ಜ ಅಂತ ಆನಂದದಿಂದ ಅಭಿಷೇಕ ಮಾಡಿ ನೆಟ್ಟಗಾದ ಮಗನ ತಗೊಂಡು ಮುಪ್ಪಿನಾರಿ ಅಜ್ಜನ ಕಡೆಗೆ ಹೋಗಿ ಕಣ್ಣೀರು ಹಾಕಿ, ಅಪ್ಪ ಆರಾಮಾದ್ನಪ್ಪ ನಮ್ಮ ದೇವರಾಜ. ನಕ್ರಂತವ್ರು, ಯಾವ ಡಾಕ್ಟರ್ ನೆಟ್ಟಗೆ ಮಾಡಿದ್ನವ ನಿನ್ನ ಮಗನ್ನ ಅಂತ ಕೇಳಿದರು. ಅಜ್ಜನ ಕಡೆ ಹೋಗನ್ ಸರಿ ಆತಜ್ಜ. ಈಗ 2 ತಿಂಗಳ ಹಿಂದೆ ಒಂದು ಮಾತು ಹೇಳಿದ ನೆನಪೈತನ ನಿನಗೆ? ಏನಂದಿದ್ದೆ? ಅದೇನು ಖಬರಸ್ತಾನ್ ಅಂದಿದ್ದೆ, ಹೌದಿಲ್ಲ? ಅದು ಖಬರಸ್ತಾನನ ತಾಯಿ, ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢರ ಸಂಜೀವಿನಿ ಸಮಾಧಿಯವ ಇವತ್ತಿಗೂ ಅಜ್ಜಲ್ಲಿ ಅದಾನ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಸಿದ್ಧಾರೂಢಪ್ಪ ಅವರು ಗುಣಗಾನ ಮಾಡಿದರು ಮುಪ್ಪಿನಾರಿ ಪರಮಹಂಸರು. ಕುರುಡರಿಗೆ ಕಣ್ಣಾಗಿ, ಮೂಗರಿಗೆ ಮಾತಾಗಿ, ಭಕ್ತರಿಗೆ ಭಾಗ್ಯನಿಧಿಯಾದ, ಅವತರಿಸಿದರೆ ಗಿಳಿದ ಪರಶಿವನು ತಾನೆನಿಸಿ ಆರೂಢ ಗುರುವಾಗಿ ಮೆರೆದ. ಕುರುಡರಿಗೆ ಕಣ್ಣು ಕೊಟ್ಟಂತ ಅಜ್ಜ ಸಿದ್ಧಾರೂಢರ ಚರಿತ್ರೆ ಒಳಗೆ 19ನೇ ಅಧ್ಯಾಯದಾಗ ಇದು ಘಟನಾ ಬರ್ತೈತ್ರಿ.
ಎಲ್ಲ ಲಕ್ಷ ಕೊಟ್ಟು ಕೇಳ್ರಿ, ಯಾಕ ಈ ಪ್ರಸಂಗ ಬಂದತ್ತಂತ ಅದನ್ನ ಹೇಳ್ತೀವಿ. ಕುರುಡ್ರಿಗೆ ಕಣ್ಣು